ನಮ್ಮ ಜೊತೆಗೆ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ನ ಮಾಜಿ ಅಧ್ಯಕ್ಷರಾಗಿರುವಂತಹ ಬಿ.ವಿ. ಶ್ರೀನಿವಾಸ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ಸರ್ ಬಂದೆ, ಒಂದೇ ನಿಮಿಷ ಬಂದೆ. ಫಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ, ಯಾಕಂದ್ರೆ ಕಾಂಗ್ರೆಸ್ ಬಹಳ ಒಳ್ಳೆಯ ರಿಸಲ್ಟ್ ನ ನಿರೀಕ್ಷೆಯಲ್ಲಿತ್ತು, ಒಳ್ಳೆಯ ಪರ್ಫಾರ್ಮೆನ್ಸ್ ನ ನಿರೀಕ್ಷೆಯಲ್ಲಿತ್ತು. ಖುದ್ದು ಬಿ.ವಿ. ಶ್ರೀನಿವಾಸ್ ಅವರು ಮೊನ್ನೆ ಎಕ್ಸಿಟ್ ಪೋಲ್ ದಿನ ಮಾತನಾಡಿದ್ರು. ಸರ್, ರಿಸಲ್ಟ್ ನ ಗಮನಿಸ್ತಾ ಇದ್ದೀರಿ, 10 ಕ್ಷೇತ್ರಕ್ಕೆ ಸೀಮಿತ ಆಗಿದ್ರಿ, 19 ಇತ್ತು, ಈ ಬಾರಿ 10 ಕ್ಷೇತ್ರ. ಏನ್ ಹೇಳ್ತೀರಿ ಮೊದಲನೇದಾಗಿ ರಿಸಲ್ಟ್ ಬಗ್ಗೆ? ಮೊದಲನೇದಾಗಿ ಈಗ ಏನು 5 ರೌಂಡ್ ಮಾತ್ರ ಎಣಿಕೆ ಕಂಪ್ಲೀಟ್ ಆಗಿದೆ. 12-12:30 ತಕ್ಕೆ ಇನ್ನೂ ಸ್ವಲ್ಪ ಚಿತ್ರ ಬರುತ್ತೆ. ಸೊ ಏನಪ್ಪಾ ಅಂದ್ರೆ ನಿಜವಾಗ್ಲೂ ಏನಪ್ಪಾ ಈಗ ಯಾವ್ದೇ ಲೀಡ್ ಅಲ್ಲಿ ಬರೀ 500-300 ಮ್ಯಾಕ್ಸಿಮಮ್ 1000 ಅಂತರದಲ್ಲಿ ಮಾತ್ರ ಲೀಡಿಂಗ್ ಅಲ್ಲಿ ಇದೆ. ಸೊ 12:30ವರೆಗೂ ನಾವು ವೆಯ್ಟ್ ಮಾಡಿದ್ರೆ ಸರಿಯಾದ ಫಲಿತಾಂಶ ಬರುತ್ತೆ. ಅದಾದ ನಂತರ ಹೇಳಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ 12:30 ತನಕ ಕಾದ್ರು ಸರ್, ಮೇಜರ್ ಚೇಂಜಸ್ ಆಗತ್ತೆ ಅಂತ ನಿರೀಕ್ಷೆ ಮಾಡ್ತಿದ್ದೀರಾ ನೀವು? 10 ಇದ್ದಿದ್ದು 30-40ಕ್ಕೆ ಹೋಗುತ್ತೆ ಅನ್ನುವಂತ ನಿರೀಕ್ಷೆ ಇದೆಯಾ ನಿಮ್ಗೆ? ಈಗ ಏನ್ ಬೇಕಾದ್ರೂ ಆಗ್ಬೋದು, ಆದ್ರೆ ಸಾಕಷ್ಟು ಇದರಲ್ಲಿ ಜೆಡಿಯು ಮತ್ತೆ ಬಿಜೆಪಿ ಮುಂದೆ ಇರೋಂಥದ್ದು ಈಗ ಇದರಲ್ಲಿ ಕಾಣ್ತಾ ಇದೆ. ಸೊ 12:30ವರೆಗೂ ವೆಯ್ಟ್ ಮಾಡಿದ್ರೆ ಒಂದು ಸರಿಯಾದ ಚಿತ್ರಣ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ ಎಲ್ಲಿ ಎಡವಟ್ಟು ಮಾಡ್ಕೊಳ್ತು ಅಂತ ತಮ್ಗನ್ಸುತ್ತೆ? ಅಂದ್ರೆ ಎಲ್ಲಿ ಫೇಲ್ಯೂರ್ ಆಯ್ತು? ನೀವು ಹೇಳಿದ್ರೆ, ನೀವು ಹೋದ್ರಿ, ಎಲ್ಲಾ ಕ್ಷೇತ್ರದಲ್ಲೂ ನಾವು ಹೋಗಿದ್ದೀವಿ, ಗ್ರೌಂಡ್ ನಲ್ಲಿ ನಾವು ವರ್ಕ್ ಮಾಡಿದೀವಿ ಅಂತ ಹೇಳಿದ್ರಿ ಮೊನ್ನೆ. ಬಟ್ ಅಂಥದ್ದು ಕಾಣಿಸ್ತಾ ಇಲ್ಲ, ಅದಕ್ಕೆ ಫಲ ಸಿಕ್ಕಿದೆ ಅಂತ ಕಾಣಿಸ್ತಾ ಇಲ್ಲ ಸರ್. ಏನ್ ಎಡವಟ್ಟಾಯ್ತು ಬಿಹಾರದಲ್ಲಿ ಕಾಂಗ್ರೆಸ್ಗೆ? ಕಾಂಗ್ರೆಸ್ ಮತ್ತೆ ಗಠಬಂಧನ್ ಸಾಕಷ್ಟು ಏನು ಸತತವಾಗಿ ಬಿಜೆಪಿ ಮತ್ತೆ ಏನು ಡಬಲ್ ಇಂಜಿನ್ ಸರ್ಕಾರ ಫೇಲ್ಯೂರ್ ವಿಚಾರವಾಗಿ ವಿರೋಧ ಮಾಡೋದಾಗ್ಲಿ, ಜನರಿಗೆ ಸಾಕಷ್ಟು ವಿಷಯನ್ನ ಮುಟ್ಸೋಂಥದ್ದು. ಈಗ ನೀವ್ ಯಾವ್ದಾರ ಇದನ್ನ ತೆಗೆದು ನೋಡಿದ್ರೆ ಬಿಹಾರ್ ನಂಬರ್ 1 ಏನಕ್ಕಪ್ಪ ಅಂದ್ರೆ ಅತ್ಯಾಚಾರಕ್ಕೆ ಮತ್ತೆ ಅತಿ ಕರಪ್ಷನ್ಗೆ ನಂಬರ್ 1. ಮತ್ತೆ ಅತಿ ಹೆಚ್ಚು ಯುವಕರು ಡಬಲ್ ಡಿಗ್ರಿ ಮಾಡಿದಂತ ಯುವಕರು ಬೇರೆ ರಾಜ್ಯಕ್ಕೆ ಉದ್ಯೋಗವನ್ನು ಹುಡುಕಿಕೊಂಡು ಹೋದಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.